ಇರಾನ್ ವಿರುದ್ಧ ನಡೀತಾ ಇರುವಂತಹ ಯುದ್ಧದ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಟ್ರಬಲ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಚಾಲಕರು ಕಂಗಾಲಾಗಿದ್ದು ಬಹುತೇಕ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳ ಸರತಿ ಸಾಲು ನಿಂತಿದೆ. ಬೆಂಗಳೂರಿನಲ್ಲಿ ಆಟೋ LPG ಅಭಾವ ಆಗೋದಕ್ಕೆ ಹಾಗಾದ್ರೆ ಏನು ಕಾರಣ? ಬೆಂಗಳೂರಿನಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಇದಕ್ಕೇನು ಕಾರಣ? ಪ್ರತಿದಿನ ಬೆಂಗಳೂರಿಗೆ 45 ಮೆಟ್ರಿಕ್ ಟನ್ ಆಟೋ LPG ಅಗತ್ಯ ಇದೆ. ಸದ್ಯ ಬೆಂಗಳೂರಿಗೆ ಲಭ್ಯ ಇರೋದು ಕೇವಲ 25 ಮೆಟ್ರಿಕ್ ಟನ್ ಮಾತ್ರ. ವಾರದಿಂದ ಬೆಂಗಳೂರಲ್ಲಿ 20 ಮೆಟ್ರಿಕ್ ಟನ್ ಆಟೋ LPGಯ ಕೊರತೆ ಇದೆ. ಸೊ ಈ ಒಂದು ಕಾರಣದಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ಗೃಹ ಬಳಕೆಗೆ ಕೊರತೆ ಆಗದಂತೆ LPG ಕಡಿಮೆ ಪೂರೈಕೆ ಮಾಡಲಾಗ್ತಾ ಇದೆ. ಕಮರ್ಷಿಯಲ್ ರೀತಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಅಭಾವ ಇದೆ. ಆಟೋ ಗ್ಯಾಸ್ ಬದಲು ಮನೆ ಬಳಕೆಗೆ LPG ಪೂರೈಕೆ ಮಾಡಲಾಗ್ತಾ ಇದೆ. ಪ್ರತಿದಿನ ಬೆಂಗಳೂರಲ್ಲಿ 20,000 kg ಆಟೋ ಗ್ಯಾಸ್ ಕೊರತೆ ಇದೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಮಾತ್ರ ಸೀಮಿತವಾಗಿ LPGಯನ್ನ ಪೂರೈಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 45%ಕ್ಕೂ ಹೆಚ್ಚು ಖಾಸಗಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿರೋದು ಎಲ್ಲ ಕಾರಣದಿಂದಾಗಿ ಆಟೋ ಚಾಲಕರು ಈಗ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿನ ಸಮಸ್ಯೆಗೆ ಇದು ಕಾರಣ ಆದರೆ ಬೇರೆ ಅಂದ್ರೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಬಹುತೇಕ ಭಾಗಗಳಲ್ಲಿ ಈ ರೀತಿಯಾಗಿ ಸಮಸ್ಯೆ ಇದೆ. ರಾಮನಗರದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಕಡೆಯಲ್ಲಿ ಕ್ಯೂ ನಿಂತಿರುವಂತಹ ಆಟೋಗಳು, ಮತ್ತೊಂದು ವಿಂಡೋದಲ್ಲಿ ಮೈಸೂರು, ಮತ್ತೊಂದು ವಿಂಡೋದಲ್ಲಿ ರಾಯಚೂರು, ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಉಡುಪಿಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಉಡುಪಿಯಲ್ಲೂ ಕೂಡ ಅಷ್ಟೇ ಆಟೋ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ತುಮಕೂರಿನಲ್ಲೂ ಕೂಡ ಅಷ್ಟೇ, ಜೊತೆಗೆ ಕೋಲಾರದ ಪರಿಸ್ಥಿತಿ ಕೂಡ ಭಿನ್ನ ಏನೂ ಆಗಿಲ್ಲ. ಅಲ್ಲೂ ಕೂಡ ಆಟೋ ಚಾಲಕರು ಕಾದು ನಿಲ್ಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನು ಬೆಂಗಳೂರಿನಲ್ಲಿ 25 ದಿನಗಳಿಗಿಂತ ಹೆಚ್ಚು ದಿನಗಳಿಂದ ಇದೇ ರೀತಿಯಾಗಿರುವಂತಹ ಸಮಸ್ಯೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿ ದಿನವೂ ಕೂಡ ಇದೇ ರೀತಿಯಾಗಿ ನಿಲ್ಬೇಕಾದಂತಹ ಪರಿಸ್ಥಿತಿ, ಸನ್ನಿವೇಶ ನಮ್ಮ ಮುಂದೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.